ಆತ್ಮೀಯ ಬಂಧುಗಳೇ, ಇವತ್ತು ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತಿನ ದಿನ ನಾನು ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಇವತ್ತು ಬಸವನ ಹಬ್ಬ. ಕಾಯಕವೇ ಕೈಲಾಸ, ಕಾಯಕದಿಂದನೇ ಕೈಲಾಸ ಕಾಣುವಂಥ ಬಸವಣ್ಣ ಹೇಳಿದ್ದಾರೆ. ಬಸವಣ್ಣವ್ರು ಹೇಳಿದ ಪ್ರಕಾರ ನಾವು ಮಾಡೋ ದುಡಿಮೆಯಲ್ಲಿ, ನಾವು ಮಾಡೋ ಪ್ರತಿಫಲದಲ್ಲಿ ಇವತ್ತಿನ ದಿನ ಇದೆ. ನಾವು ಮಾಡಿರ್ತಕ್ಕಂಥ ಕೆಲಸ, ನಾವು ಮಾಡಿರ್ತಕ್ಕಂಥ ನಿಯತ್ನಾಗ ಪ್ರಾಮಾಣಿಕತೆಯಿಂದ ಇರೋದರಿಂದ ನಮಗೆ ಆ ಭಗವಂತ ಎಲ್ಲಿದ್ದರೂ ನಮಗೊಂದು ಮಾರ್ಗ ತೋರಿಸ್ತಾನಂತ ನಾನು ಹೇಳ್ತೀನಿ. ಇನ್ನೊಬ್ಬರು ಯಾವುದೇ ಒಬ್ಬ ವ್ಯಕ್ತಿ ಚೆನ್ನಾಗಿ ದುಡಿಮೆ ಮಾಡ್ತಾಯಿದ್ದಾನೆ, ಅವನು ಹಂಗೆ ಇದ್ದಾನೆ ಹಿಂಗಿದ್ದಾನೆ ಅಂತಂದು ಯಾವತ್ತೂ ಅಸಹ್ಯ ಪಡಬಾರ್ದು. ಅಸಹ್ಯ ಪಡೋದ್ರಿಂದ ಯಾರಿಗೆ ಏನೂ ಸಿಗಲ್ಲ. ಅವನ ಥರ ನಾವು ಚೆನ್ನಾಗಿರಬೇಕು, ಅವನ ಥರ ನಾವು ದುಡಿಮೆ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಅಭಿಪ್ರಾಯವಾಗಿರಬೇಕು. ಅದೇ ಥರವಾಗಿ ಇವತ್ತಿನ ದಿನ ಹೇಳೋ ವಿಚಾರ ಏನಪ್ಪ ಅಂದರೆ, ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ, ಒಳ್ಳೆ ಎಕ್ಸಸೈಸ್ ಮಾಡಿ, ಒಳ್ಳೆ ವಾಕ್ ಮಾಡಿ. ಅದೇ ಥರವಾಗಿ ಒಳ್ಳೊಳ್ಳೆ ಫುಡ್ ಊಟ ಮಾಡಿ. ಇವತ್ತಿನ ದಿನ ಹೇಳ್ಬೇಕಪ್ಪ ಅಂದರೆ ನಾವೇನು ಸತ್ತಾಗ ಹೊತ್ಕೊಂಡು ಹೋಗಲ್ಲ, ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ತೀವಿ. ನಮಗೇನಪ್ಪ ಒಳ್ಳೆ ಆರೋಗ್ಯ, ಒಳ್ಳೆತನ, ಯಾರಿಗೂ ಇನ್ನೊಬ್ಬರು ನೋಡಿ ಕೆಟ್ಟದಾಗೆ ಅಸಹ್ಯ ಪಡೋದು, ಕೆಟ್ಟದಾಗೆ ಹೊಟ್ಟೆ ಉರಿಸ್ಕೊಳೋದು ಅವನ್ನ ಯಾವನೂ ಮಾಡಬೇಡ್ರಿ. ಹೊಟ್ಟೆ ಉರಿಸ್ಕೊಳೋದ್ರಿಂದ ಯಾರಿಗೇನೂ ಸಿಗಲ್ಲ. ಇವತ್ತು ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ, ಅವ್ನು ಬೆಳೆಸೋಕ್ಕೆ ಬಿಡಿ. ಇವತ್ತಿನ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ ಅಂದರೆ ಅವನ್ನ ತುಳಿಯೋಕ್ಕೆ ಯಾವುದೇ ಕಾರಣಕ್ಕೂ ಮಾಡಬೇಡಿ.